ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಎಲ್ಲಿಗಪ್ಪ ಹೋಗ್ತಾ ಇದ್ದೀನಿ ಅಂತಂದರೆ ಕಂಠೀರವ ಸ್ಟೇಡಿಯಂಗೆ ಹೋಗ್ತಾ ಇದ್ದೀನಿ. ನಾನು ಮತ್ತು ನಮ್ಮ ಫ್ರೆಂಡು ಇಬ್ಬರು ಕೂಡ ಇವತ್ತು ಕಂಠೀರವ ಸ್ಟೇಡಿಯಂಗೆ ಹೋಗ್ತಾ ಇದ್ದೀವಿ. ಯಾಕೆ ಅಂತಂದರೆ ಈಗ ಅಲ್ಲಿ ಏನು ಫುಟ್ಬಾಲ್ ಮ್ಯಾಚ್ ನಡೀತಾ ಇದೆ. ಇವತ್ತು ಮುಂಬೈ ಮತ್ತು ಬೆಂಗಳೂರು ಫುಟ್ಬಾಲ್ ಮ್ಯಾಚ್ ನೋಡೋದಕ್ಕೆ ಅಂತ ನಾನು ನಮ್ಮ ಫ್ರೆಂಡ್ ಮನೋಜ್ ಸರ್ ಇಬ್ಬರು ಕೂಡ ಹೋಗ್ತಾ ಇದ್ದೀವಿ ಗಾಡಿನಲ್ಲಿ. ನೋಡ್ತಾ ಇರ್ಬೋದು, ಸಂಜೆ ಹೊತ್ತಿನಲ್ಲಿ ನಾವು ಹೋದ್ಮೇಲೆ ಅಲ್ಲಿ ಕಂಠೀರವ ಸ್ಟೇಡಿಯಮನ್ನು ಗಮನಿಸ್ತಾ ಇರ್ಬೋದು. ಅಲ್ಲೆಲ್ಲ ನೋಡಿ ಆಗಲೇ ಆಲ್ರೆಡಿ ಎಲ್ಲ ಕೂಡ ಒಂದಷ್ಟು ಜನ ಬರ್ತಾಯಿದ್ರು, ಈ ಫುಟ್ಬಾಲ್ನ ಅಭಿಮಾನಿಗಳು. ಅಲ್ಲೆಲ್ಲ ಸ್ಟಾಲ್ಸು ಕೂಡ ಹಾಕಿದ್ರು, ಭಾಳಷ್ಟು ಸ್ಟಾಲ್ಗಳು ಅಲ್ಲಿತ್ತು. ನಮ್ಮ ಬೆಂಗಳೂರು FC ಟಿ ಶರ್ಟು ಕೂಡ ಅಲ್ಲಿತ್ತು. ಭಾಳಷ್ಟು ಜನ ಅದನ್ನು ಪರ್ಚೇಸ್ ಮಾಡೋದಕ್ಕೂ ಕೂಡ ನೋಡ್ತಾ ಇದ್ರು. ಆಮೇಲೆ ಅಲ್ಲಿ ಪಕ್ಕದಲ್ಲೇ ಈ ಒಂದು ತಮಟೆಯ ಸೌಂಡ್ ಕೇಳಿಸ್ತಾ ಇತ್ತು. ಅಂದರೆ ಇನ್ನೂ ಆಟಗಾರರು ಮೈದಾನಕ್ಕೆ ಬಂದಿರಲಿಲ್ಲ, ಅಂದರೆ ಆ ಸ್ಟೇಡಿಯಮ್ಗೆ ಬಂದಿರಲಿಲ್ಲ. ಅವ್ರು ಬರೋದಕ್ಕೆ ಮುಂಚೆ ಅವ್ರನ್ನ ವೆಲ್ಕಮ್ ಮಾಡೋದಕ್ಕೋಸ್ಕರ ಇವರು ಈ ಥರ ಹೊಡಿತಾ ಇದ್ರು. ಇದಾದಮೇಲೆ ಫಸ್ಟಿಗೆ ಅವರು ಭಾಳ ಚೆನ್ನಾಗಿ ಬಾರಿಸ್ತಾಯಿದ್ರು. ಆ ಬಾರಿಸೋದನ್ನೆಲ್ಲ ಕೂಡ ನಾವು ಕೇಳ್ಕೊಂಡ್ರಿ. ತುಂಬಾ ನಮಗೂ ಕೂಡ ಖುಷಿ ಆಯಿತು. ಆ ಥರ ಎಲ್ಲ ಹೊಡಿತಿರೋದೆಲ್ಲ ಕೇಳಿಬಿಟ್ಟು ಒಂಥರ ಅದು ತಮಟೆ ಸೌಂಡ್ ಅಂದರೆ ಹಂಗೆ ಅಲ್ವಾ. ಹಾಗೆ ಇವಾಗ ನೋಡಿ, ಈಗ ಮುಂಬೈ ಟೀಮ್ನಿಂದ ಬಸ್ ಬಂತು. ಮುಂಬೈ ತಂಡದ ಒಂದು ಆಟಗಾರರು ಇದ್ದಂಥ ಬಸ್ಸು ಸ್ಟೇಡಿಯಂಗೆ ಕಾಲಿಡ್ತು. ಸೊ ಅದು ಬಂದಂಥ ಸಂದರ್ಭದಲ್ಲಿ ಯಾವ ರೀತಿ ಅವರನ್ನು ವೆಲ್ಕಮ್ ಮಾಡಿಕೊಂಡ್ರು ನೋಡ್ಬೋದು ನೀವು. ಅವರು ಆಟಗಾರರೆಲ್ಲ ಕೂಡ ಬಂದು ಆ ಬಸ್ಸು ಒಳಗಡೆ ಹೋಗಿ ಅವರು ರೆಡಿ ಆಗೋದಕ್ಕೆ ಅಂತೇಳಿ ಆ ಬಸ್ಸು ಒಳಗಡೆ ಹೋಯಿತು. ಇದೆಲ್ಲ ಆದಮೇಲೆ ನಮ್ಮ ಹೆಮ್ಮೆಯ ಬೆಂಗಳೂರು ತಂಡದ ಒಂದು ಫುಟ್ಬಾಲ್ ಆಟಗಾರರ ತಂಡದ ಬಸ್ಸು ಬಂದಾಗ ಎಲ್ಲರೂ ಕೂಡ ಯಾವ ರೀತಿ ವೆಲ್ಕಮ್ ಮಾಡ್ಕೊಂಡ್ರು ಗ್ರ್ಯಾಂಡಾಗಿ ಅನ್ನೋದನ್ನು ನೀವು ನೋಡಿ. ಅಲ್ಲಿ ಎಷ್ಟು ಚೆನ್ನಾಗಿ ಎಲ್ಲರೂ ಕೂಡ ನಮ್ಮ ಬೆಂಗಳೂರು ಅಭಿಮಾನದ ಒಂದು ಅದನ್ನು ವ್ಯಕ್ತಪಡಿಸಿದ್ದು ಯಾವ ಥರ ನೋಡ್ಬೋದು ನೀವು ಅಲ್ಲೆಲ್ಲ ನೋಡಿ. ಅಲ್ಲಿ ಯಾವ ರೀತಿ ಎಲ್ಲ ಕನ್ನಡದ ಬಾವುಟ ಆಗಿರ್ಬೋದು, ಅಲ್ಲೆಲ್ಲರೂ ಕೂಡ ಏನು ವೆಲ್ಕಮ್ ಮಾಡ್ತಿರೋದು ಗ್ರ್ಯಾಂಡಾಗಿ ಆ ಬಸ್ಗೆ ಅಡ್ಡ ನಿಂತ್ಕೊಂಡು ವೆಲ್ಕಮ್ ಮಾಡ್ತಿರುವಂಥದ್ದು, ಆ ಕ್ರೇಜನ್ನು ನೀವು ಅಲ್ಲಿ ಗಮನಿಸ್ತಾ ಹೋಗ್ಬೋದು ವೀಕ್ಷಕರೇ. ನಾನು ಕೂಡ ಜೋರಾಗಿ ಈ ವಿಡಿಯೋ ಎತ್ಕೊಂಡು ಹೋದ್ರಿ. ಆ ಬಸ್ನ ಎದುರುಗಡೆ ಹೋಗಿ ಅಲ್ಲಿ ನೆರೆದಿದ್ದಂಥ ಅಭಿಮಾನಿಗಳನ್ನು ಕೂಡ ನಾವು ನೋಡಿ. ಅಲ್ಲಿ ಬ್ಯಾಂಗ್ಳೂರಿನ ಒಂದು ಆ ಶಾಲುವನ್ನು ಹಿಡಿದು ಅವರು ತೋರಿಸ್ತಾ ಇರುವಂಥದ್ದು ಆ ಒಂದು ಆಟಗಾರರಿಗೆ, ಫುಟ್ಬಾಲ್ ಬೆಂಗಳೂರು ಟೀಮ್ನ ಆಟಗಾರರಿಗೆ ತುಂಬಾ ಚೆನ್ನಾಗಿ ಅನ್ನಿಸ್ತು. ಇದು ಕೂಡ ಒಂಥರ ಅಂದರೆ ಕ್ರಿಕೆಟು ಈ ಥರದ್ದೆಲ್ಲ ಅದಕ್ಕೆ ಭಾರಿ ಫ್ಯಾನ್ಸು ಕ್ರೇಜು ಇರುತ್ತೆ. ಅದೇ ರೀತಿ ಫುಟ್ಬಾಲ್ದು ಕೂಡ ಒಂದಷ್ಟು ಫ್ಯಾನ್ಸು ಕ್ರೇಜನ್ನು ಇತ್ತೀಚೆಗೆ ಬೆಳೆಸ್ಕೊಳ್ತಾ ಇದೆ. ಅಂದರೆ ನಿಜಕ್ಕೂ ನಾವೆಲ್ಲ ಹೆಮ್ಮೆ ಪಡಬೇಕು. ಅದರಲ್ಲೂ ಇಂಡಿಯಾದಲ್ಲಿ ಕ್ರಿಕೆಟು ಜಾಸ್ತಿ ಇರೋದ್ರಿಂದ ಫುಟ್ಬಾಲ್ಗೆ ಅಷ್ಟು ಕ್ರೇಜ್ ಇಲ್ಲ. ಅದಕ್ಕೆ ನೋಡಿ, ಆದರೂ ಕೂಡ ಬೆಂಗಳೂರಿನ ಒಂದು ಅಭಿಮಾನಿಗಳು ಬೆಂಗಳೂರು FC ಒಂದು ಶಾಲವನ್ನು ಅವ್ರಿಗೆ, ಆಟಗಾರರಿಗೆ, ಕೋಚ್ಗಳಿಗೆ ತೋರಿಸಿ ಅವರು ಅಭಿಮಾನವನ್ನು ವ್ಯಕ್ತಪಡಿಸ್ತಾರೆ. ತುಂಬಾ ಚೆನ್ನಾಗಿ ಅನ್ನಿಸ್ತು ಅದನ್ನು, ಆ ಕ್ಷಣವನ್ನು ಕಣ್ಣು ತುಂಬಿಕೊಂಡಿದ್ದು. ಅದೆಲ್ಲ ಆದಮೇಲೆ ನೋಡಿ, ಹಂಗೆ ಹುಡುಗರೆಲ್ಲ ಹಿಂದಿಂದೆ ಬಸ್ಸಿಂದೆ ಓಡಿ ಹೋಗುವಂತಹ ಅವರ ಒಂದು ಅಭಿಮಾನವನ್ನು ನೋಡ್ಬೋದು. ಅದು ಆದಮೇಲೆ ನಾವು ಸೀದಾ ಒಳಗಡೆ ಹೋಗ್ತೀರಿ. ನಾವು ಸೀದಾ ಮ್ಯಾಚ್ ನೋಡೋದಕ್ಕೆ ಅಂತೇಳಿ ಒಳಗಡೆ ಹೋದ್ರಿ. ಒಂದು ಸ್ಟೇಡಿಯಮ್ಮು, ಕಂಠೀರವ ಸ್ಟೇಡಿಯಮ್ಮು, ಚಿನ್ನಸ್ವಾಮಿ ಸ್ಟೇಡಿಯಮ್ಮು, ಕಂಠೀರವ ಸ್ಟೇಡಿಯಮ್ ಎರಡು ಅಕ್ಕಪಕ್ಕನೇ ಇರೋದು. ಬಟ್ ಇಲ್ಲಿರೋದು ಫುಟ್ಬಾಲ್ ಸ್ಟೇಡಿಯಂ. ಚಿನ್ನಸ್ವಾಮಿನಲ್ಲಿರೋದು ಕ್ರಿಕೆಟ್ ಗ್ರೌಂಡು, ಆದರೆ ಇಲ್ಲಿರೋದು ಫುಟ್ಬಾಲ್ ಸ್ಟೇಡಿಯಮ್ಮು. ಸೊ ಅಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಫುಟ್ಬಾಲ್ ಅಂಕಣ ಇರುತ್ತೆ, ಆಟಗಾರರು ಇರ್ತಾರೆ. ಅದೇ ರೀತಿ ಅಲ್ಲಿ ಟ್ರ್ಯಾಕ್ ಕೂಡ ಇದೆ. ಆಮೇಲೆ ಭಾಳ ಎರಡೂ ಕಡೆಯಿಂದನೂ ಕೂಡ ಅಭಿಮಾನಿಗಳು ಸೇರಿದ್ರು. ಲೈವ್ ಕೂಡ ಜಿಯೋ ಹಾಟ್ಸ್ಟಾರ್ನಲ್ಲಿ ಬರ್ತಾ ಇತ್ತು. ಅದನ್ನು ಕೂಡ ನಾವು ವಾಚ್ ಮಾಡಿದ್ರಿ ಅಲ್ಲೇ ಕೂತ್ಕೊಂಡು. ಬಟ್ ನಾವು ಕೂತಿದ್ದು ನೋಡಿ, ನಮ್ಮ ಸರ್ರು ಮನೋಜ್ ಸರ್ ಇವರೇ ನಮ್ಮ ಜೊತೆಗಿದ್ದರು. ಆಟ ನೋಡೋದಕ್ಕೆ ನಮ್ಗೆ ಕರ್ಕೊಂಡೋದ್ರು. ಆಮೇಲೆ ರಾತ್ರಿ ಇನ್ನೇನು 10 ಗಂಟೆಗೆ ಮ್ಯಾಚ್ ಮುಗಿಸ್ಕೊಂಡು ವಾಪಸ್ ನಮ್ಮ ಜಾಗಕ್ಕೆ ನಾವು ವಾಪಸ್ಸು ಬರುವಂತಹ ಸಮಯ. ಈ ವ್ಲಾಗ್ಗೆ ನಿಮಗೆಲ್ರಿಗೂ ಕೂಡ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.